ಅತ್ತೆ ನಾವಿನ್ ಹೊರಡ್ತೀವಿ. ಸರಿ ಅಳಿಯಂದ್ರೆ. ನಾನು ಹೊರಡ್ತೀನಿ ಆಂಟಿ. ಸರಿ ಅಮರ್. ಅಮ್ಮ ಹೋಗಿ ಬರ್ತೀವಿ. ಅಪ್ಪ ಬಂದ್ಮೇಲೆ ಹೇಳು. ಅಪ್ಪನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹೇಳ್ತೀನಿ ಬಿಡಮ್ಮ. ಪ್ರಿಯಾ, ನೀವು ಹೋಗಿರಿ ಅಕ್ಕ. ಅಪ್ಪ ಬಂದ್ಮೇಲೆ ನಾನು ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ. ಹೊರಡೋಣವಾ ರಾಧಿಕಾ ಅವರೇ? ರಾಧಿಕಾ ಅವರೇ, ನೀವು ನನ್ನ ಮರ್ತು ಬಿಟ್ಟಿದ್ದೀರಾ? ಅದು ನಾನು ಅಷ್ಟೊಂದು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ತಗೊಳ್ದೆ ಹೋಗ್ತಿದ್ದೀರಾ? ಅದ್ರ ಬಗ್ಗೆ ನಾನು ಪೂರ್ತಿಯಾಗಿ ಮರ್ತ್ಬಿಟ್ಟಿದ್ದೀನಿ. ನಿಮ್ಮ ತಂದೆಯವ್ರ ಫ್ರೆಂಡ್ ಅಂದರೆ ನಿಮಗೂ ತುಂಬ ಬೇಕಾದವನೇ. ನೀವು ಮರ್ತು ಹೋದ್ರೂ ನಾನು ನಿಮಗೆ ನೆನಪು ಮಾಡ್ತೀನಿ. ಅಮರ್ ಅವ್ರೆ, ನೀವದೇನ್ ಗಿಫ್ಟ್ ಕೊಟ್ಟಿದ್ದೀರಾ? ನಾನು ನೋಡ್ಲೇ ಇಲ್ಲ. ನೀವೇ ನೋಡ್ಬಿಡಿ, ಗೊತ್ತಾಗುತ್ತೆ. ಸರಿ, 1 ನಿಮಿಷ ಅಕ್ಕ, ನಾನು ಗಿಫ್ಟ್ ತಗೊಂಡ್ ಬರ್ತೀನಿ. ಪ್ರಿಯಾ ಅವರೇ, ಬೇಡ. ಅದು ರಾಧಿಕಾ ಅವ್ರಿಗೆ ಅಮರ್ ಅವರು ಸ್ಪೆಷಲ್ ಆಗಿ ಕೊಟ್ಟಿರೋ ಗಿಫ್ಟು. ನೋಡಬೇಕು ಅನ್ನಿಸ್ದಾಗ ರಾಧಿಕಾ ಅವರೇ ಓಪನ್ ಮಾಡ್ತಾರೆ. ಹೌದು ಪ್ರಿಯಾ, ನಿಮ್ಮ ಅಕ್ಕಂಗೆ ಕೊಟ್ಟಿರೋ ಗಿಫ್ಟು ನೀನು ನೋಡಿದ್ರೆ ಚೆನ್ನಾಗಿರಲ್ಲ. ರಾಧಿಕಾ ಅವರೇ, ನೀವೇ ಅದನ್ನು ಓಪನ್ ಮಾಡಿ ಆ ಗಿಫ್ಟ್ ಏನಂತ ನೋಡಿ. ನಾನು ಆಮೇಲೆ ನೋಡ್ತೀನಿ. ಅಪ್ಪನೂ ಬಂದ್ರು. ಸಾರಿ ಅಳಿಂದ್ರೆ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬರೋಣ ಅನ್ಕೊಂಡ್ರು ತಡ ಆಗೋಯ್ತು. ನಿಮ್ಮ ಜೊತೆ ತುಂಬ ಸಮಯನೂ ಕಳಿಯೋಕ್ಕಾಗಲಿಲ್ಲ. ಅದರಲ್ಲಿ ಏನಿದೆ ಮಾವ, ನೀವು ಅತ್ತೆ ಮನೆಗೆ ಬನ್ನಿ, ಊಟ ಮಾಡಿ ಸ್ವಲ್ಪ ಹೊತ್ತು ನಮ್ಮ ಜೊತೆ ಇದ್ದು ಹೊರಡ್ಬೋದು. ಆಯ್ತಪ್ಪ. ಅಪ್ಪ ಹೋಗಿ ಬರ್ತೀವಿ. ಅಮ್ಮ ರಾಧಿಕಾ, ನಿನ್ನ ಜೊತೆ ಒಂಚೂರು ಮಾತಾಡೋಕ್ಕೂ ಆಗಲಿಲ್ಲ. ಹುಷಾರಮ್ಮ. ನಿಮ್ಮ ಅತ್ತೆಯವ್ರನ್ನ ಕೇಳದೆ ಅಂತ ಹೇಳು. ಆಯ್ತು ಅಪ್ಪ, ಆರೋಗ್ಯ ನೋಡ್ಕೊಳ್ಳಿ. ಹೊರಡೋಣವಾ? ಹ್ಮ್.
ಕಂದ ಕೈಲಾಶ್, ನಿಮ್ಮ ಮಾವನವರು ಅತ್ತೆಯವರು ಎಲ್ಲ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದ್ದಾರಮ್ಮ. ಅವರಿಬ್ರಿಗೂ ಒಂದ್ಸಲ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತು ಕಂದ. ನಿಮ್ಮ ಮಾವನವ್ರನ್ನ ಮಾತಾಡಿಸ್ತಾ ಇದ್ರೆ ನನ್ನ ಒಡ ಹುಟ್ಟಿದ ಅಣ್ಣನೇ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅನ್ಸುತ್ತೆ. ಹೇಳ್ದೆ ಅಮ್ಮ, ಹೊರಡಕ್ ಮುಂಚೆ ಹೇಳ್ಬಂದೆ. ರಾಧಿಕಾ ಯಾಕೆ ಯಾವುದೋ ಟೆನ್ಷನಲ್ಲಿದ್ದಾಳೆ? ಯಾಕಿರ್ಬೋದು? ರಾಧಿಕಾ, ಅತ್ತೆ, ಯಾಕಮ್ಮ ಹಾಗಿದೀಯಾ? ಏನೂ ಇಲ್ಲ ಅತ್ತೆ. ಕೈಯಲ್ಲಿರೋ ಗಿಫ್ಟ್ ಯಾವ್ದಮ್ಮ? ಇದಾ? ಅಪ್ಪಂಗೆ ಪರಿಚಯ ಇರೋರು ನಮ್ಮ ಮದ್ವೆಗೆ ಬರೋದಕ್ಕಾಗಿರ್ಲಿಲ್ವಂತೆ. ಇವತ್ತು ಮನೆ ಹತ್ರ ಬಂದು ಗಿಫ್ಟ್ ಕೊಟ್ಟು ಹೋದ್ರು. ಗಿಫ್ಟಾ? ನಾನೊಂದ್ಸಲ ನೋಡ್ಲಾ? ಅಮ್ಮ ಮಲ್ಲೇಶ್ವರಿ, ಗಿಫ್ಟ್ ನೋಡ್ತೀನಿ ಅಂದ್ರೆ ಗಾಬರಿ ಆಗ್ತೀಯಲ್ಲಕ್ಕ. ನೋಡ್ತೀನಿ ಕೊಡಕ್ಕ. ಬೇಡ. ಯಾಕಕ್ಕ ಈ ಗಿಫ್ಟ್ ವಿಷಯದಲ್ಲಿ ಅಷ್ಟು ಹಠ ಮಾಡ್ತಿದ್ಯಾ? ಅದಲ್ದೆ ಇಲ್ಲಿಂದ ಹೊರಡುವಾಗ ನೀನ್ ಚೆನ್ನಾಗೇ ಇದೆಯಲ್ಲ. ವಾಪಸ್ ಬಂದ್ಮೇಲೆ ಯಾಕೆ ಯಾವುದೋ ಟೆನ್ಷನ್ ಅಲ್ಲಿ ಇದ್ದ ಹಾಗಿದ್ಯಾ? ಮಲ್ಲೇಶ್ವರಿ, ನಿನಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ತುಂಬಾ ಸಲ ಎಚ್ಚರಿಕೆ ಕೊಟ್ಟಿದ್ದೀನಿ ನಿನ್ಗೆ. ಆದ್ರೂ ನೀನ್ ಯಾಕೋ ಬದಲಾಗ್ತಿಲ್ಲ. ನನ್ನ ಕ್ಷಮಿಸಿ ಅತ್ತೆ. ಅಮ್ಮ, ನನಗೆ ಒಂದು ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಸರಿ ಕಂದ. ರಾಧಿಕಾ ಅವರೇ, ಹೋಗಿ ಬರ್ತೀನಿ. ಅಮ್ಮ ರಾಧಿಕಾ, ನೀನ್ ಹೋಗಿ ರೆಸ್ಟ್ ತಗೋ. ಏನೋ ಮಿಸ್ ಹೊಡಿತಿದೆ. ಗಿಫ್ಟ್ ನೋಡ್ತೀನಿ ಅಂದ್ರೆ ಭಯ ಪಟ್ಲು, ಮುಖದಲ್ಲಿ ಗಾಬರಿ ಕಾಣ್ತಿದೆ. ಯಾಕೆ ಅಂತ ತಿಳ್ಕೊಳ್ಳೇಬೇಕು. ನನಗೆ ಗೊತ್ತು, ಅಮರ್ ಈ ಗೊಂಬೆನೇ ನನಗೆ ಗಿಫ್ಟ್ ಮಾಡಿರ್ತಾನೆ ಅಂತ. ದೇವಸ್ಥಾನದಲ್ಲಿ ಅಷ್ಟೆಲ್ಲ ಹೇಳಿದ್ಮೇಲೂ ಅಮರ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಫೋನ್ ಯಾಕೆ ತೆಗಿತಿಲ್ಲ? ಹಲೋ ಅಮರ್. ಹಲೋ ಅಮರ್, ಏನ್ ಅಮರ್ ಇದು?
ನಾನು ಯಾಕೆ ನನ್ನ ಪ್ರೀತಿನ ತ್ಯಾಗ ಮಾಡಬೇಕಾಯ್ತು, ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡ್ಕೋಬೇಕಾಯ್ತು ಅಂತ ನಿಂಗೆ ದೇವಸ್ಥಾನದಲ್ಲಿ ಅರ್ಥ ಆಗೋ ಥರ ಹೇಳಿದ್ನಲ್ಲ. ಎಲ್ಲ ಗೊತ್ತಿತ್ತು, ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ಅಮರ್, ನೀನು ಕೊಟ್ಟಿರೋ ಗಿಫ್ಟ್ನ ನಾನು ನೋಡಿಲ್ಲ. ಅದು ನೀನು ನಂಗೋಸ್ಕರ ತಗೊಂಡು ಗೊಂಬೆ ಅಂತ ನನಗೆ ಗೊತ್ತು. ಇವಾಗ ನಮ್ಮ ಅಪ್ಪನ ಮುಂದೆ ಬಂದು ಅದೇ ಗೊಂಬೆ ಕೊಟ್ರೆ ಏನು ಅರ್ಥ ಅಮರ್? ಯಾಕೆ ಹೀಗೆ ಮಾಡ್ತಿದ್ಯಾ? ರಾಧಿಕಾ ಫೋನಲ್ಲಿ ಯಾರ ಜೊತೆನೋ ಟೆನ್ಷನಲ್ಲಿ ಮಾತಾಡ್ತಿದ್ದಾಳಲ್ಲ. ಅಮರ್ ಪ್ಲೀಸ್ ಮಾತಾಡು, ಹೇಳು ನೀನು ಬಂದಿದ್ದ ಉದ್ದೇಶ ಏನು? ನಿನ್ನ ಮೌನಕ್ಕೆ ಕಾರಣ ಏನು? ಹಲೋ ಅಮರ್, ಸಾಯಿ, ಹಲೋ, ಹೇಳು ರಾಧಿಕಾ. ಸಾಯಿ, ನಾನು ನಿನ್ಗೊಂದು ವಿಷಯ ಹೇಳಬೇಕು, ತುಂಬ ಇಂಪಾರ್ಟೆಂಟ್. ನೀನು ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ, ನಾನು ಇವಾಗಲೇ ಹೋಗಿ ಅಮರ್ ಜೊತೆ ಮಾತಾಡ್ತೀನಿ. ಸರಿ ಸಾಯಿ. ಅಮರ್, ನೀನು ಆ ಕೃಷ್ಣಮೂರ್ತಿ ಅಂಕಲ್ ಮನೆಗೆ ಹೋಗಿದ್ದ? ಹೋಗಿದ್ದೆ. ಯಾಕೋ ಹೀಗೆ ಮಾಡ್ತಿದ್ಯಾ? ರಾಧಿಕಾ ನಿನ್ನ ಕನ್ವಿನ್ಸ್ ಮಾಡಿದ್ಮೇಲೂ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಅಂದ್ರೂ ಮತ್ತೆ ಇದೆಲ್ಲ ಯಾಕೋ? ನಾನು ನನ್ನ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಇದರಲ್ಲಿ ಕನ್ಫ್ಯೂಷನ್ ಏನು? ಏನು ಮಾತಾಡ್ತಾ ಇದೆಯೋ? ಹೌದು ಕಣೋ, ರಾಧಿಕಾನೇ ನನ್ನ ಜೀವನ. ನಾನು ಯೋಚನೆ ಮಾಡ್ತಿರೋದು ಅವಳ ಬಗ್ಗೆನೇ. ರಾಧಿಕಾ ನನ್ನ ಜೊತೆ ಇದ್ರೇನೆ ನಂದು ಅಂತ ಒಂದು ಜೀವನ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಅದು ಹಾಗಲ್ಲ ಅಮರ್, ರಾಧಿಕಾಗೆ ಬೇರೆಯವ್ರ ಜೊತೆ ಮದುವೆ ಆಗೋಗಿದೆ. ಇದೇ ಮಾತನ್ನ ನೀನು ರಾಧಿಕಾಗ್ ಮದುವೆಗೆ ಮುಂಚೆ ಯಾಕೆ ಹೇಳಿಲ್ಲ ಮಗ? ನೀನು ಅಮರ್ನ ಪ್ರೀತಿ ಮಾಡಿ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋದು ತಪ್ಪು ಅಂತ ಯಾಕೆ ಹೇಳಿಲ್ಲ? ಅವಳ ಪರಿಸ್ಥಿತಿ ಹೇಗಿತ್ತು, ಯಾಕೆ ಮದುವೆ ಮಾಡ್ಕೊಂಡ್ಲು ಅಂತ ಅವಳೇ ಹೇಳಿದಾಳಲ್ವಾ? ನಾವು ಪ್ರೀತಿ ಮಾಡ್ದಾಗ್ಲೇ ಮಾನಸಿಕವಾಗಿ ನಮ್ಮ ಮದುವೆ ಆಗೋಗಿತ್ತು. ರಾಧಿಕಾ ಈಗ ಬೇರೆ ಜೀವನ ಶುರು ಮಾಡಿದಾಳ ಮಗ, ಇನ್ಮೇಲೆ ನಿನ್ನ ಜೊತೆ ಇರೋಕ್ಕಾಗಲ್ಲ ಕಣೋ. ಆಗುತ್ತೆ, ಆಗೋ ಥರ ನಾನು ಮಾಡ್ತೀನಿ. ಗೊಂಬೆ ಗೊಂಬೆ ಮುದ್ದಾದ ಗೊಂಬೆ, ನನ್ನ ಗೊಂಬೆ ನನ್ನ ಗೂಡು ಸೇರಬೇಕು ಅಂದರೆ ನೀನೇ ರಾಯಭಾರ ಮಾಡಬೇಕಮ್ಮ ಗೊಂಬೆ. ಗೊಂಬೆ ಗೊಂಬೆ ಬಂಗಾರದ ಗೊಂಬೆ, ನಿನ್ನಿಂದಾನೇ ಆ ಅಂದದ ಅರಗಿಣಿ ನನ್ನ ಹತ್ರ ಸೇರ್ಬೇಕಮ್ಮ. ಈ ಅಮರ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವನೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅವ್ನು ಮಾಡದೆ ಬಿಡಲ್ಲ. ಈಗ ರಾಧಿಕಾನ ಸ್ವಂತ ಮಾಡ್ಕೋತೀನಿ ಅಂತ ಪಣ ತೊಟ್ಟಿದ್ದಾನೆ. ಅವನದನ್ನು ಸಾಧಿಸೋವರೆಗೂ ಸುಮ್ಮನಿರೋನಲ್ಲ. ಅಯ್ಯೋ, ಇವಾಗ ರಾಧಿಕಾ ಗತಿ ಏನು? ರಾಧಿಕಾ ಗಾಬರಿ ಹಿಂದೆ ಯಾವುದೋ ದೊಡ್ಡ ಕಥೆನೇ ಇದೆ.
ಅದೇನು ಅಂತ ತಿಳ್ಕೊಂಡ್ರೆ ನಮ್ಮ ಭಾವನ್ನ ಸ್ವಂತ ಮಾಡ್ಕೊಳ್ಳೋಕೆ ಉಪಯೋಗಕ್ಕೆ ಬರುತ್ತೆ. ಆದರೆ ಹೇಗೆ ತಿಳ್ಕೊಳ್ಳೋದು? ಮಲ್ಲೇಶ್ವರಿ, ನೀನೇನೇ ಯೋಚನೆ ಮಾಡ್ತಿದ್ಯಾ? ರಾಧಿಕನ ಹೇಗೆ ಮಟ್ಟ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀನಮ್ಮ. ಭಾವನ್ನ ಹೇಗೆ ನನ್ನ ಸ್ವಂತ ಮಾಡ್ಕೊಳ್ಳೋದು ಅಂತ ತಲೆನ ಚಚ್ಕೋತಾ ಇದ್ದೀನಿ. ಯೋಚನೆ ಮಾಡ್ತಾನೆ ಕೂತ್ರೆ ಕೆಲ್ಸ ಆಗಲ್ವೇ? ಆ ಯೋಚನೆನ ಕಾರ್ಯರೂಪಕ್ಕೆ ತಂದಾಗ್ಲೇ ಅನುಕೂಲ ಆಗೋದು. ಕಾರ್ಯರೂಪಕ್ಕೆ ತರಬೇಕು ಅಂದರೆ ರಾಧಿಕಾ ಮನಸ್ಸಲ್ಲಿರೋ ರಹಸ್ಯ ನಮಗೆ ಗೊತ್ತಾಗ್ಬೇಕಮ್ಮ. ರಹಸ್ಯ ಇದೆ ಅಂತ ಅನುಮಾನ ಇದ್ರೂನು ಅದೇನು ಅಂತ ಹೇಗ್ ತಿಳ್ಕೊತ್ಯಾ? ಆಧಾರ ಎಲ್ಲಿ ಸಿಗುತ್ತೆ ಅಂತಾನೆ ಯೋಚನೆ ಮಾಡ್ತಿದ್ದೀನಮ್ಮ. ಇಲ್ಲಿಂದ ತುಂಬ ಸಂತೋಷವಾಗೇ ತವ್ರ ಮನೆಗೆ ಹೋದ ರಾಧಿಕಾ ವಾಪಸ್ ಬರೋವಾಗ ಮಾತ್ರ ಒಂದು ಸ್ವಲ್ಪ ಗಾಬರಿ ಆಗಿದ್ಲು. ಅವಳ ಕೈಯಲ್ಲಿ ಒಂದು ಗಿಫ್ಟ್ ಇತ್ತು. ಅದನ್ನ ನೋಡ್ತೀನಿ ಅಂದರೆ ಹೆದರ್ಕೊಂಡ್ಬಿಟ್ಲು. ಆಮೇಲೆ ಫೋನಲ್ಲಿ ಯಾರ ಜೊತೆನೂ ತುಂಬ ಗಾಬರಿನಲ್ಲೇ ಮಾತಾಡ್ತಿದ್ಲು. ಗಂಟಾಗಿರೋ ಈ ರಹಸ್ಯನ ನಾನು ಕಂಡು ಹಿಡಿದ್ರೆ ನಾನು ಅಂದ್ಕೊಂಡಿರೋದನ್ನ ಆರಾಮಾಗಿ ಸಾಧಿಸ್ಬೋದು. ಆ ಗಿಫ್ಟ್ ಏನು ಅಂತ ಒಂದ್ಸಲ ನೋಡೋದಲ್ವಾ? ಅದು ಅಷ್ಟು ಸುಲಭ ಅಲ್ಲಮ್ಮ. ಅದನ್ನ ಯಾರು ನೋಡಬಾರ್ದು ಅಂತ ರಾಧಿಕಾ ತುಂಬ ಹಠ ಮಾಡ್ತಿದ್ಲು. ನಾನು ನೋಡಕ್ಕೆ ಹೋದಾಗ ಅತ್ತೆ ಬೈದ್ಬಿಟ್ರು. ಅವಕಾಶ ಸಿಕ್ಕಿದ ಕೂಡಲೇ ಅದು ಏನು ಅಂತ ನೋಡ್ತೀನಿ. ಮಲ್ಲೇಶ್ವರಿ, ನೀನು ದೂರಾನೇ ಇದ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋ ಬದಲು ರಾಧಿಕಾಗ್ ಹತ್ರ ಆಗಿ ತಿಳ್ಕೊಳ್ಳೋದು ಸುಲಭ ಅನ್ಸಲ್ವಾ? ನಾನು ಹಾಗೆ ಅಂದ್ಕೋತಿದ್ದೀನಮ್ಮ. ರಾಧಿಕಾ ಜೊತೆ ಸಲಿಗೆ ಬೆಳೆಸ್ಕೊಂಡು ಅವಳಿಗೆ ನಮ್ಮೇಲೆ ನಂಬಿಕೆ ಬರೋ ಥರ ಮಾಡೋಕ್ಕಾದ್ರೆ ಅವಳ ರಹಸ್ಯನ ಹಂಚ್ಕೊಳ್ಳೋ ಅವಕಾಶ ಇದೆ. ಇನ್ಮೇಲಿಂದ ನಾನು ಆ ದಿಕ್ಕಲ್ಲೇ ಪ್ರಯತ್ನ ಮಾಡ್ತೀನಿ. ಅಮ್ಮ, ರಾಧಿಕಾನ ಭಾವನಿಂದ ದೂರ ಮಾಡಬೇಕು ಅಂದರೆ ಮೊದಲು ನಾನು ಇವಳಿಗೆ ಹತ್ರ ಆಗಬೇಕು. ಒಟ್ಟಿಗೆ ಇದ್ದಾಗಲೇ ದೂರ ಮಾಡೋಕ್ಕೆ ಸುಲಭ ಆಗುತ್ತೆ. ಇನ್ಯಾಕೆ ತಡ ಮಾಡ್ತೀಯಾ? ನಾಟಕ ಶುರು ಮಾಡು. ಅಕ್ಕ, ನಾನು ಹೆಸರಿಗಷ್ಟೇ ಈ ಮನೇಲಿದ್ದೀನಿ ಹೊರತು ಯಾವ ಕೆಲಸನೂ ಮಾಡ್ತಿಲ್ಲ ಅಕ್ಕ. ನಿನ್ನ ನಾನು ಅಕ್ಕ ಅಂತ ಕರಿತಿದ್ದೀನಿ ಹೊರತು ನಿಂಗೆ ಯಾವ ಸಹಾಯನೂ ಮಾಡ್ತಿಲ್ಲ. ಅಕ್ಕ, ಇನ್ಮೇಲಿಂದ ನಾನು ನಿನಗೆ ಸಹಾಯ ಮಾಡ್ತೀನಿ. ಈ ತಂಗಿಗೆ ಯಾವ ಕೆಲಸನಾದರೂ ಹೇಳಿ ಮಾಡಿಸ್ಬೋದಕ್ಕ? ಬೇಡ ಮಲ್ಲೇಶ್ವರಿ, ನಾನೇ ಮಾಡ್ತೀನಿ. ಅಕ್ಕ, ಹಾಗನ್ಬೇಡಕ್ಕ. ಇಲ್ಲೇನಾದರೂ ಕೆಲಸ ಇದ್ರೆ ನೋಡ್ಕೋ, ನಾನು ಕಿಚನಲ್ಲಿರೋ ತಗೊಂಡು ಬರ್ತೀನಿ. ಅಕ್ಕ, ರಸಂ ಯಾಕೆ ಇಷ್ಟೊಂದು ಬಿಸಿ ಇದೆ? ಈಗ ತಾನೇ ಬಿಸಿ ಮಾಡಿದ್ದೆ. ಮಲ್ಲೇಶ್ವರಿ, ಅಕ್ಕ, ನೀನು ಊಟ ಮಾಡು, ನಾನು ಬಡಿಸ್ತೀನಿ. ಪರವಾಗಿಲ್ಲ ಅಕ್ಕ. ಮನುಷ್ಯ ಅಂದಮೇಲೆ ಕೂತ್ಕೊಂಡು ತಿಂದರೆ ಸಾಲದು, ಸ್ವಲ್ಪನಾದರೂ ಕೈಲಾಗೋ ಹೆಲ್ಪ್ ಮಾಡಬೇಕಲ್ವಾ?